ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2025ನೇ ಸಾಲಿಗೆ 2 ವರ್ಷಗಳ BEd ಕೋರ್ಸ್ ಪ್ರವೇಶಾತಿಗೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಮೊಬೈಲಿಂದಲೇ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು BEd ಕೋರ್ಸ್ಗೆ ಯಾವೆಲ್ಲ ಮಾಹಿತಿಗಳು ಬೇಕು ಮತ್ತು ಇದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕಾಗ್ತವೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಈಗಾಗಲೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದ ಲಿಂಕನ್ನು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ ನಂತರ ನೀವು ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ನಿಮ್ಮ ಫೋನಿಂದನೇ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಅದು ಯಾವ ರೀತಿ ಅಂತಕ್ಕಂಥ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವೆಬ್ಸೈಟು SchoolEducation.com ವೆಬ್ಸೈಟ್ ಇದಾಗಿದೆ. ಈ ಒಂದು ವೆಬ್ಸೈಟಲ್ಲಿ ನೀವು ಸರ್ಚ್ ಕೊಟ್ಟಾಗ ಈ ರೀತಿ ಹೋಮ್ ಪೇಜ್ ನಿಮ್ಗೆ ಕಾಣಿಸುತ್ತೆ. ಇದರಲ್ಲಿ ಇತ್ತೀಚಿನ ಸುದ್ದಿಗಳು ಅಂತ ನಿಮ್ಗೆ ಕಾಣಿಸ್ತಾ ಇದ್ದಾವೆ. ಇಲ್ಲಿ ಅದರ ಕೆಳಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು 2-year BEd ಕೋರ್ಸ್ ಫಾರ್ ದಿ ಇಯರ್ 2025-26 ಅಂತಿದೆ. ಅದರ ಕೆಳಗೆ ಪ್ರಕಟಣೆ ಇದೆ, BEd ನೋಟಿಫಿಕೇಷನ್ ಅಂತಿದೆ. ಲಾಸ್ಟ್ ಮೂರನೇ ಆಪ್ಷನ್ನು ಕ್ಲಿಕ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಅಂತಿದೆ ಅಲ್ಲ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡ ನಂತರ ನಿಮ್ಗೆ ಈ ರೀತಿ ಒಂದು ಲಾಗಿನ್ ಪೇಜ್ ಕಾಣಿಸುತ್ತೆ. ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ರೆ ಮಾತ್ರ ನೀವು ಲಾಗಿನ್ ಪೇಜನ್ನು ಹೋಗ್ಬೇಕಾಗುತ್ತೆ. ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕಿ. ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಅಲ್ಲಿ ಹೋಗ್ಬೇಕಾಗತ್ತೆ. ಸೊ ಫಸ್ಟ್ ನೀವು ರಿಜಿಸ್ಟ್ರೇಷನ್ ಅಂತ ಕಾಣುತ್ತಲ್ಲ ಇಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡಿರಿ. ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಕೆಲವು ಮಾಹಿತಿಗಳನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಮೊದಲ ಮಾಹಿತಿ ಏನು ಕೊಡಬೇಕಂದ್ರೆ ಕ್ಯಾಂಡಿಡೇಟ್ ನೇಮ್ ಕೊಡಬೇಕು, ಮೊಬೈಲ್ ಸಂಖ್ಯೆ ಕೊಡಬೇಕು ಮತ್ತು ಮೇಲ್ ಐಡಿಯನ್ನು ಕೊಡಬೇಕು. ಯೂಸರ್ ನೇಮ್, ನೀವು ಈ ಒಂದು ವೆಬ್ಸೈಟಿಗೆ ಲಾಗಿನ್ ಆಗಲಿಕ್ಕೆ ಬಳಸ್ತಕ್ಕಂಥ ಯೂಸರ್ ನೇಮ್ ಏನು ಕೊಡ್ತೀರ ಅನ್ನೋದನ್ನು ಹಾಕಬೇಕು. ಪಾಸ್ವರ್ಡನ್ನು ಹಾಕಬೇಕು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಮಾಡ್ಕೊಳ್ಬೇಕು. ಸೊ ನೀವು ಮಾಹಿತಿಯನ್ನು ಈ ರೀತಿ ಫಿಲ್ ಮಾಡ್ಕೊಂಡ ನಂತರ ರಿಜಿಸ್ಟ್ರೇಷನ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಏನಾಯ್ತು ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಡೈರೆಕ್ಟ್ ಅಪ್ಲಿಕೇಶನ್ಗೆ ಲಾಗಿನ್ ಆಗುತ್ತೆ. ಸೊ ನೀವಿಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ನೋಡ್ತಿರ್ಬೋದು, ರಿಸರ್ವೇಷನ್ ನೋಡ್ತಿರ್ಬೋದು, ಎಜುಕೇಷನ್ನು, ಇನ್ಸ್ಟಿಟ್ಯೂಷನ್ನು, ಡಿಸ್ಟಿಕ್ಕು, ಫೋಟೋ ಆ್ಯಂಡ್ ಡಾಕ್ಯುಮೆಂಟು, ಪೇಮೆಂಟ್, ಇಷ್ಟು ಸ್ಟೆಪ್ಗಳನ್ನು ನೀವು 1 by 1 ಅಪ್ಲೈ ಮಾಡಬೇಕಾಗತ್ತೆ. ಮೊದಲ ಪರ್ಸ್ನಲ್ ಡೀಟೇಲ್ಸಲ್ಲಿ ಅಭ್ಯರ್ಥಿಯ ವೈಯಕ್ತಿಕ ವಿವರಗಳಂತಿದ್ದಾವೆ. ಅಂದರೆ ಅವರ ಹೆಸರು ಹಾಕಬೇಕು. ಆ್ಯಸ್ ಪರ್ SSLC ರೆಕಾರ್ಡ್ ಪ್ರಕಾರ ನೋಡಲ್ ಕೇಂದ್ರ ಅಂತ ಇದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡಾಗ ನೀವು ಯಾವ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊತಾರೆ ಅದು ನೋಡಲ್ ಕೇಂದ್ರ ಆಗಿರುತ್ತೆ, ಜಿಲ್ಲೆ ಹೆಸರು. ಸೊ ಇಲ್ಲಿ ಜನ್ಮ ದಿನಾಂಕವನ್ನು ಹಾಕ್ಕೋಬೇಕು. ಮೇಲ್ ಆರ್ ಫೀಮೇಲ್ ಹಾಕ್ರಿ. ಫಾದರ್ ನೇಮು, ಮದರ್ ನೇಮು ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಂಡು ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ಸನ್ನು ಹಾಕಿ ನೀವು ಇರ್ತಕ್ಕಂತಹ ವಿಳಾಸ ಅದು ಕಾಯಮ್ಮ ತಾತ್ಕಾಲಿಕನ್ನು ನೋಡಿಕೊಂಡು ಖಾಯಂ ಆಗಿದ್ದರೆ ಎರಡೂ ಸೇಮ್ ಇರ್ತವೆ. ಸೊ ಒಂದು ವೇಳೆ ನೀವು ಇರ್ತಕ್ಕಂಥ ವಾಸಸ್ಥಳ ಬೇರೆ ಆಗಿದ್ದರೆ ಇಲ್ಲಿ ಬೇರೆ ಚೇಂಜನ್ನು ನೀವು ಮಾಡ್ಬೋದು. ಸೊ ನೀವು ಪರ್ಸ್ನಲ್ ಡೀಟೇಲ್ಸನ್ನು ಈ ರೀತಿ ಕಂಪ್ಲೀಟಾಗಿ ಭರ್ತಿ ಮಾಡ್ಕೊಂಡ ನಂತರ ಕೆಳಗೆ ಸಬ್ಮಿಟ್ ಅಂತ ಕೊಡ್ರಿ. ಇಲ್ಲಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡ್ರಿ. ಅದು ಈಗ ನೆಕ್ಸ್ಟ್ ಸ್ಟೆಪ್ ರಿಸರ್ವೇಷನ್ಗೆ ಹೋಗುತ್ತೆ ಇಲ್ಲಿ. ಸೊ ರಿಸರ್ವೇಷನಲ್ಲಿ ನೀವು ಏನೆಲ್ಲ ಮಾಹಿತಿಗಳನ್ನು ಮೀಸಲಾತಿ ಕೋರ್ತಿದ್ರು ಅವೆಲ್ಲ ಮಾಹಿತಿಗಳನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್ ಫಾರ್ 1 to 10th ಅಂತಿದೆ. ನೀವು ಕನ್ನಡ ಮೀಡಿಯಮ್ದಲ್ಲಿ ಓದಿದರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದರೆ ನೋ ಅಂತ ಕೊಡ್ರಿ. 1 ರಿಂದ 10ನೇ ತರಗತಿಯವರು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಲಾಗಿದೆ ಅಂತ ಇದೆ. ಇಲ್ಲಿ ಸ್ಟೇಟು ಯಾವುದು ಕರ್ನಾಟಕ, ನೀವು ಔಟ್ ಆಫ್ ಸ್ಟೇಟ್ ಆಗಿದ್ದರೆ ನಾನ್ ಕರ್ನಾಟಕ ಅಂತ ಹಾಕ್ರಿ. ಒಂದು ವೇಳೆ ಕರ್ನಾಟಕ ಇದ್ದರೆ ಕರ್ನಾಟಕನ ಸೆಲೆಕ್ಟ್ ಮಾಡಿ ನಿಮ್ಮ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡಿರಿ. ನೀವು PH ಅಭ್ಯರ್ಥಿಗಳಾಗಿದ್ದರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದರೆ ನೋ ಅಂತ ಕೊಡ್ರಿ. ಅದೇ ರೀತಿಯಾಗಿ ನೀವು PH ಎಸ್ ಅಂತ ಕೊಟ್ಟಾಗ ಅದು ಅನೇಕ ಮಾಹಿತಿಗಳು ಬರ್ತವೆ. ಸೊ ನೀವಲ್ಲಿ ನೋಡ್ಕೊಳ್ಬೇಕು. ಕ್ಲೇಮಿಂಗ್ ರಿಸರ್ವೇಷನ್ ಅಂಡರ್ ಎನಿ ಸೋಷಿಯಲ್ ಕ್ಯಾಟಗರಿ ಅಂತಿದೆ. ಸೊ ಅಲ್ಲಿ ಎಸ್ ಅಂತ ಕೊಡ್ರಿ. ಅಂದರೆ ನಿಮ್ಮ ಮೀಸಲಾತಿ ಕೋರ್ತಿದ್ರ ಜಾತಿದು ಅಂತ ಎಸ್ ಅಂತ ಕೊಡ್ರಿ. ನಂತರ ಇಲ್ಲಿ RD ಸಂಖ್ಯೆ ಕೇಳುತ್ತೆ. ನಿಮ್ಮ ಒಂದು RD ಸಂಖ್ಯೆಯನ್ನು ಎಂಟರ್ ಮಾಡಬೇಕು. ಸೊ ಜಾತಿ ಯಾವುದು ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ. ಅದೇ ರೀತಿಯಾಗಿ ನೀವು ಒಂದು ವೇಳೆ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದರೆ ನೋ ಅಂತ ಕೊಡ್ರಿ. ನಂತರ ಇಲ್ಲಿ RD ಸಂಖ್ಯೆಯನ್ನು ಕೊಡಬೇಕಾಗುತ್ತೆ. ನೀವು ಯಾವ್ದ್ರದ್ದು ನೀವು
371 ಜೆ ಕಾಲಮ್ದು ಏನಾದರೂ ಕ್ಲೇಮ್ ಮಾಡ್ತಿದ್ರೆ ಅದರ ಆರ್ ಡಿ ಸಂಖ್ಯೆಯನ್ನು ಕೊಡಬೇಕಾಗತ್ತೆ. ನೀವು ಬಿಲಾಂಗ್ಸ್ ಟು ಸ್ಪೆಷಲ್ ಕ್ಯಾಟಗರಿ ಅಂದರೆ ವಿಶೇಷ ವರ್ಗಕ್ಕೆ ಏನಾದರೂ ಸೇರಿದರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದರೆ ನೋ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಕೊಡ್ರಿ. ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ನಂತರ ಮೂರನೇ ಸ್ಟೆಪ್ ಎಜುಕೇಷನಲ್ಲಿ ನಿಮ್ಮ ಒಂದು ವಿದ್ಯಾರ್ಹತೆ ಅನುಗುಣವಾಗಿ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. SSLC ಪಾಸ್ಡ್ ಅಂತ ಎಸ್ ಅಂತ ಕೊಡ್ರಿ, PUC ಪಾಸ್ಡ್ ಅಂತ ಕೊಡ್ರಿ, PUC ಪಾಸ್ ಇಕ್ವಲೆಂಟ್ ಅಂತ ಒಂದು ವೇಳೆ ನೀವು PUCಯ ಒಂದು ತತ್ಸಮಾನ ಕೋರ್ಸನ್ನು ಮಾಡಿದರೆ ಅಲ್ಲಿ ಎಸ್ ಅಂತ ಕೊಡ್ರಿ. ನಂತರ ಇಲ್ಲಿ ಬ್ಯಾಚುಲರ್ ಪದವಿ ಎಸ್ ಅಂತ ಕೊಟ್ಟು ಕ್ವಾಲಿಫೈಡ್ ಡಿಗ್ರಿ ಅಂತಿದೆ, ಅರ್ಹತೆ ಪಡೆದ ಪದವಿ ಅಂದರೆ ನೀವು ಏನು BA ಓದಿದ್ರೋ BCom ಓದಿದ್ರು ಅದು ಏನು ಓದಿದ್ರು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಯಾವ ಯೂನಿವರ್ಸಿಟಿಯಲ್ಲಿ ನೀವು ಓದಿದ್ದೀರಾ ಆ ಯೂನಿವರ್ಸಿಟಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಯಾವ ವರ್ಷ ನೀವು ದಾಖಲಾತಿಯನ್ನು ಪಡೆದಿದ್ರಿ, ಉತ್ತೀರ್ಣರಾದ ವರ್ಷ, ಈ ರೀತಿಯಾಗಿ ನೀವು ಮಾಹಿತಿಯನ್ನು ಎಂಟರ್ ಮಾಡಿದ ನಂತರ ಲ್ಯಾಂಗ್ವೇಜ್ ಸ್ಟಡೀಡ್ ಇನ್ ಡಿಗ್ರಿ, ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಓದಿದ್ರಿ, ಅದೇ ರೀತಿ ಸೆಕೆಂಡ್ ಲ್ಯಾಂಗ್ವೇಜು ಯಾವ ರೀತಿ ತಗೊಂಡಿದ್ರಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ನೀವಲ್ಲಿ ಫಿಲ್ ಮಾಡಿ ಆಪ್ಷನಲ್ ಸಬ್ಜೆಕ್ಟ್ಗಳು ನಿಮ್ಮ ಒಂದು ಡಿಗ್ರಿ ಒಳಗೆ ಯಾವ್ಯಾವ ಇದ್ದು ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿರಿ. ಇಲ್ಲಿ ಕೆಲವರು ಆಪ್ಷನಲ್ ಡಿಗ್ರಿ 2 ಇರ್ತವೆ. ಸೊ ಅವರು 3ನೇ ಆಪ್ಷನಲ್ ಇದಕ್ಕೆ ನಿಮ್ದು ಇರಲಿಲ್ಲ ಅಂದರೆ ಇಲ್ಲಿ ಲಾಸ್ಟ್ ಆಪ್ಷನು ನನ್ ಅಂತ ಇದೆ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು 3 ಆಪ್ಷನ್ಗಳು ಇದ್ದರೆ, ನೀವು 3 ಆಪ್ಷನಲ್ಗಳನ್ನು ಓದಿದರೆ ಸೊ ನೀವು ಪ್ರಾಬ್ಲಮ್ ಇಲ್ಲ, ನೀವು ಎಂಟರ್ ಮಾಡ್ಕೊಳ್ಬೋದು. ನೀವು ಡಿಗ್ರಿಯಲ್ಲಿ ಪಡೆದಿರತಕ್ಕಂತಹ ಒಟ್ಟು ಅಂಕಗಳು ಎಷ್ಟು ಅದನ್ನು ಗರಿಷ್ಠ ಅಂಕಗಳನ್ನು ಇಲ್ಲಿ ಎಂಟರ್ ಮಾಡಿ, ಇಲ್ಲಿ ಪಡೆದ ಅಂಕಗಳನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಆಟೋಮೆಟಿಕ್ ಪರ್ಸೆಂಟೇಜ್ ತಾನೇ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನಂತರ PGಯಲ್ಲಿ ಏನಾದರೂ ನೀವು ಕಂಟಿನ್ಯೂ ಮಾಡಿದರೆ ಅಥವಾ ಪಾಸ್ ಆಗಿದ್ರೆ ಇಲ್ಲಿ ಎಸ್ ಅಂತ ಕೊಡ್ರಿ, ಇಲ್ಲಾಂದರೆ ನೋ ಅಂತ ಕೊಟ್ಟು ಇನ್ಕಮ್ ಡೀಟೇಲ್ಸ್ ನೀವು ಬಿಲೋ 2.5 ಲ್ಯಾಕ್ ಇದ್ರೆ ಅಥವಾ ಏನಿದ್ರೆ ನಿಮ್ಗೆ ಅನ್ವಯ ಆಗಿರ್ತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಸಬ್ಮಿಟ್ ಅಂತ ಕೊಡ್ರಿ. ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಟ್ಟು ನಂತರ ಇನ್ಸ್ಟಿಟ್ಯೂಷನ್, ಇಲ್ಲಿ ಇನ್ಸ್ಟಿಟ್ಯೂಷನ್ನ ನೀವು 20 ಪ್ರಿಫರೆನ್ಸನ್ನು ಕೊಡ್ಬೋದು. ಇಲ್ಲಿ ನಿಮ್ಗೆ B.Ed ಕಾಲೇಜ್ ಅಲಾಟ್ಮೆಂಟ್ ಆಗಬೇಕು ಅಂದರೆ ಕೌನ್ಸಿಲಿಂಗಲ್ಲಿ ನೀವು ಏನು ಆದ್ಯತೆಯನ್ನು ಕೊಟ್ಟಿರ್ತೀರೋ ಸೊ ಆ ಆದ್ಯತೆಗಳ ಆಧಾರದ ಮೇಲೆ ನಿಮಗೆ ಕಾಲೇಜ್ ಸಿಗುವಂಥದ್ದು. ಸೊ ಅಲ್ಲಿ ನಿಮಗೆ ಏಡೆಡ್ ಅನ್ಎಡೆಡ್ ಕಾಲೇಜ್ಗಳು ಸಿಗ್ತವೆ. ಸೊ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಅದೇ ರೀತಿಯಾಗಿ ನೀವು ಪ್ರಿಫರೆನ್ಸನ್ನು ಕೊಡ್ತಾ ಹೋಗಿ ಆಮೇಲೆ ನೀವು ಕಾಲೇಜನ್ನು ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಕೊಟ್ಟ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡ್ರಿ. ನಂತರ ಇಲ್ಲಿ ಡಿಸ್ಟಿಕ್ಕನ್ನು ನೀವು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಅಲ್ಲಿ ಏನು ಕಾಲೇಜ್ಗಳು ಪ್ರಿಫರೆನ್ಸ್ ಕೊಟ್ಟಿರ್ತಾರೋ ಅದೇ ಆಧಾರವಾಗಿ ಇಲ್ಲಿ ಕೊಡ್ರಿ. ನಂತರ ಸಬ್ಮಿಟ್ ಅಂತ ಕೊಟ್ಟು ಓಕೆ ಅಂತ ಕೊಡ್ರಿ. ಇಲ್ಲಿ ಫೋಟೋ ಆ್ಯಂಡ್ ಡಾಕ್ಯುಮೆಂಟ್ ಅಂತ ಇದೆ. ನೀವು ಈಗ ಏನೆಲ್ಲ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ರು ಸೊ ಅವೆಲ್ಲ ಮಾಹಿತಿಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅಭ್ಯರ್ಥಿಯ ಭಾವಚಿತ್ರ ಇದ್ದಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ನಿಮ್ಮ ಒಂದು ಗ್ಯಾಲರಿಗೆ ಹೋಗುತ್ತೆ. ಸೊ ಇಲ್ಲಿ ಚೂಸ್ ಫೈಲ್ ಮಾಡಿದ್ಮೇಲೆ ಇಲ್ಲಿ ಅಪ್ಲೋಡ್ ಅಂತ ಮಾಡಿದ್ಮೇಲೆ ಇಲ್ಲಿ ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಫೋಟೋ ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಸೈನ್ ಕೂಡ ಅಪ್ಲೋಡ್ ಮಾಡಿರಿ. ಸೊ ಈ ರೀತಿ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಆಯಿತು. ಇಲ್ಲಿ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, UG ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಸೇವ್ ಮಾಡಿರ್ತಕ್ಕಂತಹ ಫೈಲ್ಗೆ ಹೋಗ್ರಿ. ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಅದೇ ರೀತಿ ಎಲ್ಲ ವೀವ್ ಅಂತ ಇಲ್ಲಿ ಕಾಣಿಸ್ಬೇಕು. ಅದೇ ರೀತಿಯಾಗಿ ಇಲ್ಲೆಲ್ಲ ಮಾಂಡೇಟ್ರಿ ಏನು ರೆಡ್ ಇದ್ದಾವೆ ಅವೆಲ್ಲವೂ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡ್ಕೊಂಡ ನಂತರ ನೀವು ಪೇಮೆಂಟ್ ಆಪ್ಷನ್ಗೆ ಇಲ್ಲಿ ಬರಬೇಕು, ಕೊನೆ ಆಪ್ಷನ್ನು. ಸೊ ಈ ಪೇಮೆಂಟ್ ಆಪ್ಷನ್ ಮೇಲೆ ನೀವು ಪೇ ನಾವು ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ನಿಮ್ಮ ಕೆಟಗರಿ ವಾರು ನಿಮಗೆ ಫೀಸ್ ತೋರಿಸುತ್ತೆ. SC STಗೆ ಒಂದಿದೆ, OBCಗೆ ಒಂಥರ ಇದೆ. ಇಲ್ಲಿ ನೀವು
ಓಕೆ ಅಂತ ಕ್ಲಿಕ್ ಮಾಡ್ಕೊಂಡು ಪೇ ನೌ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಕೊಟ್ಟರೆ ಈ ರೀತಿ ಆಪ್ಷನ್ಗಳು ನಿಮ್ಗೆ ಪೇಮೆಂಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಈ ರೀತಿಯಾಗಿ ನೀವು ಪೇಮೆಂಟ್ ಮಾಡ್ಕೊಂಡ ನಂತರ ನೀವು ಡೈರೆಕ್ಟಾಗಿ ಪ್ರಿಂಟ್ ಅಕ್ನಾಲಜ್ಮೆಂಟನ್ನು ತೆಗೆದುಕೊಳ್ಬೋದು. ಅಲ್ಲಿಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಬ್ಮಿಟ್ ಮಾಡ್ದಂಗೆ ಆಗುತ್ತೆ. ಸೊ ಈ ರೀತಿಯಾಗಿ B.Ed 2 ವರ್ಷದ ಕೋರ್ಸ್ಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.